ಗಾಡಿ ತೊಗೊಂಬಂದಿದ್ದೇನೆ, ಅದು ನಿಮಗೋಸ್ಕರ ನೋಡ್ಬೋದು. ನೀವು ಗಾಡಿ ಫಸ್ಟ್ ಗಾಡಿ ಕೂಡ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ನೋಡಿ 2017 ಮಾಡಲು ಸಿಂಗಲ್ ಓನರು VDI, ಅದು 98,000 ಜೆನ್ಯೂನ್ ರನ್ನಿಂಗ್ ಆಗಿದ್ದು ಸ್ವಿಫ್ಟ್ ಡಿಸೈರು. ಸೊ ಇದು ಬಂದುಬಿಟ್ಟು ನಿಮಗೊಂದು 6,40,000 ಬಗೆಹರಿಸ್ಕೊಡ್ತೀನಿ ಬನ್ನಿ ಒಬ್ಳಿಗೆ. ಸೊ ಅದರಲ್ಲಿ ಗಾಡಿ ಕಂಡೀಷನ್ 3 ತೋರಿಸ್ತೀನಿ, ಅದರಲ್ಲಿ ಇನ್ನೊಂದು ಡೀಟೇಲ್ಸ್ ಹೇಳ್ತೇನೆ ನೋಡಿ ನಿಮಗೆ. ಸೊ XL6 ಅದು CNG ವೆಹಿಕಲ್ ಹುಡುಕ್ತಾ ಇದ್ರೆ ಅಂತಂದ್ರೆ ನೋಡಿ 2024 and 25 ಮಾಡಲು ಸಿಂಗಲ್ ಓನರು 12,75,000 ಬಗೆಹರಿಸ್ಕೊಡ್ತೇನೆ ನಿಮಗೆ. ಅದು 30,000 ಜೆನ್ಯೂನ್ ರನ್ನಿಂಗ್ ಆಗಿದೆ. ಸೊ ಅದರಲ್ಲಿ ಟಾಟಾ ಹೆರರ್ ಹುಡುಕ್ತಾ ಇದ್ರೆ ಅಂತಂದ್ರೆ ನೋಡ್ಬೋದು ನೀವು 2021 ಮಾಡಲು ಸಿಂಗಲ್ ಓನರು. ಸೊ ಪೂರ ಜೆನ್ಯೂನು ನಾನ್ ಆಕ್ಸಿಡೆಂಟಲ್ ಇದೆ. ಸೊ ಇದು ಬಂದುಬಿಟ್ಟು ನಿಮಗೆ XT ಆಪ್ಷನಲ್ಲು. ಸೊ ಇದು ಬಂದುಬಿಟ್ಟು ನಿಮಗೊಂದು 13,35,000 ಬಗೆಹರಿಸ್ಕೊಡ್ತೀನಿ ಬನ್ನಿ ಒಬ್ಳಿಗೆ. ಸೊ ಗಾಡಿ ಕಂಡೀಷನ್ ನೋಡಿದ್ರೆ ಬನ್ನಿ ತೋರಿಸೋಣಂತ. ಸೊ ನೋಡ್ಬೋದು ನೀವು, ಇದು ಟೈರ್ ಕಂಡೀಷನ್ ಕೂಡ ನೋಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟ್ ಆಗಿದೆ. ಸೊ ಬಾಡಿ ಲೈನಿಂಗ್ ಕೂಡ ನೋಡ್ಬೋದು ನೀವು. ಸೊ ಪೂರ ಬಾಡಿ ಲೈನಿಂಗ್ ಕೂಡ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ಇದು ಟೈರ್ ಕಂಡೀಷನ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಎಷ್ಟು ನೀಟ್ ಆಗಿದೆ. ಸೊ ಒಳಗೆ ಇಂಟೀರಿಯರ್ ಕೂಡ ಕಂಡೀಷನ್ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ಸನ್ ರೂಫ್ ಕೂಡ ನೋಡ್ಬೋದು ನೀವು. ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟ್ ಆಗಿದೆ. ಸೊ ನೋಡಿ ಇಂಟೀರಿಯರ್ ಮ್ಯಾನ್ಯುವಲ್ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ, ಡೀಸೆಲ್ ವೆಹಿಕಲು. ಸೊ ನಾನ್ ಆಕ್ಸಿಡೆಂಟಲ್ಲಿದೆ. ಸೊ ಅದರಲ್ಲಿ ಬ್ಯಾಕ್ ಕೂಡ ತೋರಿಸ್ಕೊಡ್ತೇನೆ ನೋಡಿ ನಿಮಗೆ. ಸೊ ನೋಡಿ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವಿತ್ HSRB ನಂಬರ್ ಪ್ಲೇಟ್ ಸಮೇತ. ಸೊ ಅದರಲ್ಲಿ ನೋಡಿ XL6 ಲೋಗೋನು ಕೂಡ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಎಷ್ಟು ನೀಟ್ ಆಗಿದೆ. ಸೊ ಇದು ಟೈರ್ ಕಂಡೀಷನ್ ನೋಡ್ಬೋದು ನೀವು. ಸೊ ಎಷ್ಟು ಚೆನ್ನಾಗಿ ಎಷ್ಟು ನೀಟ್ ಆಗಿದೆ. ಇದು ಒಳಗಿನ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೇನೆ ನೋಡಿ ನಿಮಗೆ. ಸೊ ನೋಡಿ, ಸೊ ಇದು ಮ್ಯಾನ್ಯುವಲ್ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ, ಪೆಟ್ರೋಲ್ CNG ವೆಹಿಕಲ್. ಸೊ ಇದು 6 ಸೀಟರ್ ಬರುತ್ತೆ. ಸೊ ರಿಯರ್ AC ಕೂಡ ತೋರಿಸ್ಕೊಡ್ತೇನೆ ನೋಡಿ ನಿಮಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟ್ ಆಗಿದೆ. ಸೊ ನೋಡಿ, ಸೊ ನೋಡ್ಬೋದು ನೀವು ಒಳಗಿಂದ ಇಂಟೀರಿಯರ್ ಕೂಡ. ಸೊ ನೋಡಿ, ಸೊ ಅದರಲ್ಲಿ ಶಿಫ್ಟ್ ಡಿಸೈರ್ ಕೂಡ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟ್ ಆಗಿದೆ. ಸೊ ಇದು ಟೈರ್ ಕಂಡೀಷನ್ ನೋಡ್ಬೋದು ನೀವು, ಬಾಡಿ ಲ್ಯಾಂಗ್ವೇಜ್ ಕೂಡ ನೋಡ್ಬೋದು. ಸೊ ಸಣ್ಣದೊಂದು ಕಟ್ ಆಗಿದೆ ಅಷ್ಟೇ. ಸೊ ಇದು ಮಾಡಿಸ್ಕೊಡ್ತೇನೆ ಅಂತಿದ್ದಾರೆ ಓನರು. ಸೊ 2 ವೀಲರ್ದೊಂದು ಬಂದು ಹಾಕಿದ್ದಾರೆ. ಸೊ ನೋಡ್ಬೋದು ನೀವು. ಸೊ ನೋಡಿ ಒಳಗಿಂದ ಇಂಟೀರಿಯರ್ ಕೂಡ ನೋಡ್ಬೋದು ನೀವು. 98,000 ಜೆನ್ಯೂನ್ ರನ್ನಿಂಗ್ ಆಗಿದೆ, ನಾನ್ ಆಕ್ಸಿಡೆಂಟಲ್ಲಿದೆ, ಪೂರ ಶೋರೂಮ್ ರೆಕಾರ್ಡ್ ಇದೆ. ಸೊ ಬನ್ನಿ ಒಬ್ಳಿಗೆ ಬಗೆಹರಿಸ್ಕೊಡೋಣ ಅಂತ. ಸೊ ನೋಡ್ಬೋದು ನೀವು, ಇನ್ನೊಂದು TUV 300 ತೊಗೊಂಬಂದೇನಿದೆ. ಅದು 4,99,000ಕ್ಕೆ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ತಂದಿದ್ದೇನೆ. ಅದು T8 ವೇರಿಯಂಟು. ಸೊ ಇದು 4,99,000 ಬಗೆಹರಿಸ್ಕೊಡ್ತೀನಿ. ಸೊ ಅದರಲ್ಲಿ ಬುಲೋರ್ ಹುಡುಕ್ತಾ ಇದ್ರೆ 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸೊ ಇದು ಬಂದುಬಿಟ್ಟು ನಿಮಗೊಂದು 5,90,000 ಮಾಡಿಕೊಡ್ತೀನಿ ನಿಮಗೆ. 5,90,000 ಫೈನಲ್ ಮಾಡಿಕೊಡ್ತೀನಿ. 2018 ಮಾಡಲು. ಸೊ ಅದರಲ್ಲಿ 2017 ಮಾಡಲ್ ಕ್ರೇಟಾ 7,80,000 ಮಾಡಿಕೊಡ್ತೀನಿ ನಿಮಗೆ, ಸೆಕೆಂಡ್ ಓನರ್ ವೆಹಿಕಲ್. ಸೊ 1.6 SX ಆಪ್ಷನಲ್ ವೆಹಿಕಲ್. ಸೊ ಇದು ಭಾಳ ಜೆನ್ಯೂನ್ ಇದೆ, ನಾನ್ ಆಕ್ಸಿಡೆಂಟಲ್ ಇದೆ, ಪೂರ ಶೋರೂಮ್ ರೆಕಾರ್ಡ್ ಇದೆ. ಸೊ ಅದರಲ್ಲಿ ನೋಡ್ಬೋದು ಎರ್ಟಿಗ ಹುಡುಕ್ತಾ ಇದ್ರೆ ಅಂತಂದ್ರೆ ನೋಡ್ರಿ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಪೂರ ಜೆನ್ಯೂನ್, ಪೂರ ಶೋರೂಮ್ ರೆಕಾರ್ಡ್ ಇದೆ. ಸೊ ಇದು ಬಂದುಬಿಟ್ಟು ನಿಮಗೊಂದು 10,25,000 ಮಾಡಿಕೊಡ್ತೀನಿ. ಸೊ ಬನ್ನಿ ಒಬ್ಳಿಗೆ ಬಗೆಹರಿಸ್ಕೊಡೋಣ ಅಂತ. ಲೈನಿಂಗ್ ಕೂಡ ತೋರಿಸ್ಕೊಡ್ತೇನೆ ನೋಡಿ ನಿಮಗೆ. ಸೊ ನೋಡ್ಬೋದು ಟೈರ್ ಕಂಡೀಷನ್ ಕೂಡ ನೋಡ್ಬೋದು. ಸೊ ನೋಡಿ ಬಾಡಿ ಲೈನಿಂಗ್ ಕೂಡ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ತೋರಿಸ್ಕೊಡ್ತೇನೆ ನೋಡಿ ನಿಮಗೆ. ಸೊ ಬಾಡಿ ಲೈನಿಂಗು ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿದೆ. ಸೊ ಇದು ಟೈರ್ ಕಂಡೀಷನ್ ನೋಡ್ಬೋದು ನೀವು. ಸೊ ನೋಡಿ ಹಿಂದೆ ಟೈಲ್ ಲ್ಯಾಂಪ್ ಕಂಡೀಷನ್ ಕೂಡ ತೋರಿಸ್ಕೊಡ್ತೇನೆ ನಿಮಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿದ್ದಾವೆ. ಸೊ ಸ್ಕ್ರ್ಯಾಚ್ಲೆಸ್ ಇದೆ ಪೂರ. ಸೊ ನೋಡಿ SX 1.6. ಸೊ ನೋಡ್ಬೋದು ನೀವು. ಸೊ ಇದು ಟೈರ್ ಕಂಡೀಷನ್ ನೋಡ್ಬೋದು, 4 ಫ್ರೆಶ್ ಟೈರ್ ಆಗಿದೆ. ಸೊ ಇದು ಬಾಡಿ ಲೈನಿಂಗ್ ಕೂಡ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿದೆ. ಸೊ ನೋಡಿ ಟೈರ್ ಕಂಡೀಷನ್ ಕೂಡ ನೋಡ್ಬೋದು ನೀವು. ಸೊ ನೋಡಿ ಅದರಲ್ಲಿ ಇಲ್ಲೂ ಕೂಡ ತೋರಿಸ್ಕೊಡ್ತೇನೆ ನೋಡಿ ನಿಮಗೆ. ಸೊ ನೋಡ್ಬೋದು ನೀವು. ಸೊ ಇದು ಟೈರ್ ಕಂಡೀಷನ್ ನೋಡ್ಬೋದು ಕ್ರೇಟಾದು. ಸೊ ನೋಡಿ, ಸೊ ಇದನ್ನು ಕೂಡ ನೋಡ್ಬೋದು ನೀವು. ಸೊ ಇದು ನೋಡಿ ಟೈಲ್ ಲ್ಯಾಂಪ್ ಸ್ಕ್ರ್ಯಾಚ್ಲೆಸ್ ಇದೆ. ಸೊ ಅದರಲ್ಲಿ ಬುಲೋರನ್ನು ಕೂಡ ನೋಡ್ಬೋದು ನೀವು. ಬಾಡಿ ಲ್ಯಾಂಗ್ವೇಜ್ ಕೂಡ ಭಾಳ ಚೆನ್ನಾಗಿದೆ. ಸೊ ನಾನ್ ಆಕ್ಸಿಡೆಂಟಲ್ ಇದೆ ಪೂರ. ಸೊ ನೋಡ್ಬೋದು ನೀವು ಟೈರ್ ಕಂಡೀಷನ್ ನೋಡಿದರೆ, ಬಾಡಿ ಲ್ಯಾಂಗ್ವೇಜ್ ಕೂಡ ನೋಡ್ಬೋದು ನೀವು. ಓಪನ್ ಇದೆ, ಇಲ್ಲ ಓಪನ್ ಇದೆ ನೋಡ್ಬೋದು ನೀವು. ಬುಲೋರೋ ಕಂಡೀಷನು. ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿದೆ. ಸೊ ಬುಲೋರೋ ಕಂಡೀಷನು, ಟಾಪ್ ಗಿಪ್ ಕಂಡೀಷನ್ ನೋಡ್ಬೋದು ನೀವು. ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿದೆ. ಸೊ ಮುಂದಿಂದು ಫ್ರೆಶ್ ಟೈರ್ ಆಗಿದೆ. ಸೊ ನೋಡ್ಬೋದು ನೀವು. ಸೊ ನೋಡ್ಬೋದು K32 ಬಸ್ಸಿಂಗು ಪೂರ ಜೆನ್ಯೂನ್ ಇದೆ, ನಾನ್ ಆಕ್ಸಿಡೆಂಟಲ್ಲಿದೆ. ಸೊ ಇದನ್ನು ಕೂಡ ನೋಡ್ಬೋದು ನೀವು. ಸೊ ಮುಂದೆ ಹೋಗೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಅಂತಲ್ಲಿ ಕಳಿಸ್ಕೊಬೇಡಿ. 2 ಬಾಡಿ ಲ್ಯಾಂಗ್ವೇಜ್ ಕೂಡ ನೋಡ್ಬೋದು ನೀವು. ಸೊ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿದೆ. ಸೊ ನೋಡ್ಬೋದು ನೀವು. ಸೊ ನೋಡ್ಬೋದು. ಸೊ ಬನ್ನಿ ಒಬ್ಳಿಗೆ ಬಗೆಹರಿಸ್ಕೊಡೋಣ ಅಂತ.